ಎಲ್ಲರಿಗೂ ನಮಸ್ಕಾರ. ಈ ಪೇಷಂಟ್ 32 ವರ್ಷ ಮೇಲ್ ಪೇಷಂಟ್ಗೆ ಡಿಫ್ಯೂಸ್ ಪ್ಯಾಟರ್ನ್ ಆಗಿ ಹೇರ್ ಫಾಲ್ ಸ್ಟೆಬಿಲೈಸ್ ಆಗಿದೆ. ಅಂದರೆ ನ್ಯಾಚುರಲ್ ಆಗಿ ಡಿಫ್ಯೂಸ್ ಪ್ಯಾಟರ್ನ್ ಆಗಿದ ಕೇಸುಗಳು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಬಹಳ ಚಾಲೆಂಜಿಂಗ್. ಏನಕ್ಕಂದ್ರೆ ಎಕ್ಸಿಸ್ಟಿಂಗ್ ಹೇರ್ ಫಾಲ್ ಆಗ್ಬೋದು, ಇಲ್ಲಾಂದ್ರೆ ಒಂದು ಸೆಷನ್ನಲ್ಲಿ ಡೆನ್ಸಿಟಿ ಬರಲ್ಲ ಅಂತ ಹೇಳಿ ಬಹಳ ಜನ ಅದು ಆ ಥರ ಕೇಸ್ ಮಾಡೋದಿಲ್ಲ. ಆದರೆ 32 ವರ್ಷ ಅಲ್ವಾ, ಟ್ರಾನ್ಸ್ಪ್ಲಾಂಟೇಷನ್ ಈಗ ಮಾಡಲೇಬೇಕು. ಮತ್ತೆ ಅವ್ರಿಗೆ ಸ್ಟೆಬಿಲೈಸ್ ಹೇರ್ ಫಾಲ್ ಆಗಿದೆ, ಮತ್ತೆ ಬ್ಯಾಕ್ ಸೈಡ್ ಡೆನ್ಸಿಟಿ ಚೆನ್ನಾಗಿದೆ. ಇಂಥ ಕೇಸುಗಳು ಒಳ್ಳೆ ಸರ್ಜನ್ ಹತ್ರ ಹೋದ್ರೆ, ರೈಟ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ, ರೈಟ್ ಸರ್ಜನ್ ಹತ್ರ ಹೋದ್ರೆ ರೈಟ್ ರಿಸಲ್ಟ್ಸ್ ಬರ್ತವೆ. ಇವ್ರಿಗೆ ನಾವೇನ್ ಮಾಡಿದ್ವಿ ಅಂದ್ರೆ 3656 ಗ್ರಾಫ್ಟ್ಸ್ ಒಂದೇ ಸೆಷನ್ ನಲ್ಲಿ ಮಾಡಿದ್ವಿ. ನೋಡ್ಬೋದು, ನ್ಯಾಚುರಲ್ ಹೇರ್ ಲೈನು, ಇಂಪ್ಯಾಕಬಲ್ ರಿಸಲ್ಟ್ಸ್, ಅಂದ್ರೆ ಬ್ಯೂಟಿಫುಲ್ ರಿಸಲ್ಟ್ಸ್ ಒಂದೇ ಸೆಷನ್ ನಲ್ಲಿ. ಆದ್ರೆ ಬ್ಲೆಂಡಿಂಗ್ ಆಗ್ಬೋದು, ಲೈಕ್ ಕೋಮ್ ಮಾಡಿದ್ರೆ ನ್ಯಾಚುರಲ್ನೆಸ್ ಯಾರಿಗೆ ಗೊತ್ತಾಗಲ್ಲ ಟ್ರಾನ್ಸ್ಪ್ಲಾಂಟ್ ಅಂತ, ಯಾರು ಕಣ್ಣಿಡಕ್ಕೂ ಆಗೋದಿಲ್ಲ. ಮತ್ತೆ ಬ್ಯಾಕ್ ಸೈಡ್ ಡೋನರ್ ರಿಸರ್ವೇಶನ್ ಆಗಲಿ, ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಇಂದ ಬಾಚ್ಕೊಳೋ ವಿಧಾನ, ಕೋಮಿಂಗ್ ಸ್ಟೈಲ್ ಆಗಲಿ, ಅಲ್ಲ ಸ್ಟ್ರೈಟ್ ಆಗಿಲ್ಲ ಹೇರು. ಸ್ವಲ್ಪ ಜನ ಹೇಳ್ತಾರೆ ನಮ್ದು ಇಂಪ್ಲಾಂಟೆಡ್ ಹೇರ್ ಸ್ಟ್ರೈಟ್ ಆಗಿದೆ ಡಾಕ್ಟರ್, ಚೆನ್ನಾಗಿಲ್ಲ ಅಂತ, ಎಲ್ಲೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿಲ್ಲ ಅಂತಾರೆ. ಅದೆಲ್ಲ ಆಂಗ್ಯುಲೇಷನ್ಸ್ ಓರಿಯಂಟೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ನ್ಯಾಚುರಲ್ ಆಂಗಲ್ ಇಂಪ್ಲಾಂಟೇಷನ್ ಮಾಡಿದ್ರೆ ನೋಡ್ಬೋದು ಸೂಪರ್ ನ್ಯಾಚುರಲ್ ಆಗಿ ರಿಸಲ್ಟ್ಸ್ ಬರ್ತವೆ. ಇವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಏನಿತ್ತು ಅಂದ್ರೆ, ಸ್ವಲ್ಪ ಸ್ಕ್ಯಾಲ್ಪ್ ಸೈಜ್ ಸ್ಮಾಲರ್ ಮೀಡಿಯಂ ಸೈಜ್ ಇತ್ತು. ಅದರಿಂದ ಒಂದೇ ಸೆಷನ್ ನಲ್ಲಿ ನಾವು ಲಾರ್ಜ್ ಏರಿಯಾ ಕವರ್ ಮಾಡಕ್ಕೆ ಸಾಧ್ಯ ಆಗಿದೆ. ಸೊ ಚೂಸಿಂಗ್ ಎ ರೈಟ್ ಕ್ಯಾಂಡಿಡೇಟ್, ಚೂಸಿಂಗ್ ಎ ರೈಟ್ ಸರ್ಜನ್, ಯು ವಿಲ್ ಆಲ್ವೇಸ್ ಗೆಟ್ ರೈಟ್ ರಿಸಲ್ಟ್ಸ್. ಈ ಮೂರು ಚೆನ್ನಾಗಿದ್ರೆ ನಿಮ್ಗೆ ರೈಟ್ ರಿಸಲ್ಟ್ಸ್, ಚೆನ್ನಾಗಿ ರಿಸಲ್ಟ್ಸ್ ಬರ್ತವೆ. ಯಾರಿಗೆ ಗೊತ್ತಾಗೋದಿಲ್ಲ. ಇಲ್ಲಾಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಸುಮ್ಮನೆ ಗ್ರಾಫ್ಟ್ಸ್ ಇಂಪ್ಲಾಂಟ್ ಮಾಡಿದ್ರೆ ಸುಮ್ಮನೆ ರಿಸಲ್ಟ್ಸ್ ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಟ್ರಾನ್ಸ್ಪ್ಲಾಂಟೇಷನ್ ದಲ್ಲಿ ಏನ್ ನೋಡ್ಬೇಕಂದ್ರೆ, ನ್ಯಾಚುರಲ್ನೆಸ್ ನೋಡ್ಬೇಕಾಗುತ್ತೆ, ಡೆನ್ಸಿಟಿ ಮತ್ತೆ ಬ್ಯಾಕ್ ಸೈಡ್ ಡೋನರ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಪರ್ಫೆಕ್ಟ್ ಆಗಿ ಬಂದ್ರೆ ನಿಮ್ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಸ್ವಲ್ಪ ಕೇಸ್ದಲ್ಲಿ ಡೆನ್ಸಿಟಿ ಕಡಿಮೆ ಬಂದ್ರೆ ಡೆನ್ಸಿಟಿ ಆಡ್ ಮಾಡ್ಕೋಬಹುದು. ಆದ್ರೆ ನ್ಯಾಚುರಲ್ನೆಸ್ ಇಲ್ಲ ಅಂದ್ರೆ, ಆಂಗ್ಯುಲೇಷನ್ಸ್ ಅದು ಚೆನ್ನಾಗಿಲ್ಲ ಅಂದ್ರೆ ನಿಮ್ ಟ್ರಾನ್ಸ್ಪ್ಲಾಂಟೇಷನ್ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಒಳ್ಳೆ ಡಾಕ್ಟರ್ ಅಂದ್ರೆ ರೈಟ್ ಸರ್ಜನ್ ಹತ್ರ ಹೋಗಿ, ತಾವು ರೈಟ್ ಕ್ಯಾಂಡಿಡೇಟ್ ಆದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂತಾರೆ, ಗ್ಯಾರಂಟಿ ರೈಟ್ ರಿಸಲ್ಟ್ಸ್ ನಿಮ್ಗೆ ಬರ್ತವೆ. ಆದ್ರೆ ಎಲ್ಲ ಡಿಫ್ಯೂಸ್ ಪ್ಯಾಟರ್ನ್ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಒಂದೊಂದ್ಸರಿ ಮಾಡಕ್ ಸಾಧ್ಯ ಇಲ್ಲ. ಹಾಗೆ ಡಾಕ್ಟರ್ ಭೇಟಿ ನೀಡಿ ಮತ್ತೆ ಡಿಸ್ಕಷನ್ ತಗೊಂಡು ನಿಮ್ ಕೇಸ್ ಮಾಡಕ್ ಸಾಧ್ಯ ಇದೆಯಲ್ಲ ತಿಳ್ಕೊಂಡು ಮತ್ತೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋಗಿ. ಥ್ಯಾಂಕ್ ಯು.